ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆದೇ ವಿಡಿಯೋದು ಕಂಟಿನ್ಯೂ ವರ್ಷನ್ ಬರ್ತಾ ಇದೆ ಆಯಿತಾ. ನಾವು ಸಂಜೆ ಒಂದು 6:15 ಹಾಗೆ ಹೊರಟ್ವಿ ಚಿಕ್ಕಮ್ಮನ ಮನೆಗೆ. ಚಿಕ್ಕಮ್ಮ ಅಂದರೆ ನಮ್ಮ ಅಜ್ಜಿದು ತಂಗಿ ಮಗಳು. ಹಾಗೆ ಇವರ ಮನೆಯಲ್ಲೇ ಯಕ್ಷಗಾನ ಇದ್ದಿದ್ದು. ಮಧ್ಯಾಹ್ನ ಊಟಕ್ಕೆ ಬರುವ ಅಂತ ಇದ್ವಿ, ಬಟ್ ನನಗೆ ಆಗಲಿಲ್ಲ. ಫುಲ್ ಮನೇಲಿ ಅಮ್ಮ ಕೂಡ ಇರಲಿಲ್ಲಲ್ಲ, ಹಾಗಾಗಿ ನನಗೆ ಟಯರ್ಡ್ ಅನಿಸ್ತಾ ಇತ್ತು. ಹಾಗೆ ಕೆಲಸ ತುಂಬ ಇತ್ತು, ಹಾಗಾಗಿ ಮಧ್ಯಾಹ್ನ ನನಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಸಂಜೆ ಮಾಯಿ ಕೂಡ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವ್ರ ಜೊತೆಯಲ್ಲೇ ಬಂದ್ವಿ. ಒಂದು 6:15 ಹಾಗೆ ಹೊರಟ್ವಿ. ಬಂದ ಕೂಡಲೇ ಭಜನೆ ಎಲ್ಲ ಆಗ್ತಾಯಿತ್ತು. ಹಾಗೆ ದೇವರನ್ನೆಲ್ಲ ಮೆರವಣಿಗೆ ಎಲ್ಲ ತರೋದಿತ್ತು. ಅಷ್ಟು ಬೇಗ ನಮಗೆ ಬರಲಿಕ್ಕೆ ಆಗಲಿಲ್ಲ. ಇವಾಗ ಒಂದು ಆಲ್ಮೋಸ್ಟ್ 7 ಗಂಟೆ ಆಗಿದೆ. 7 ಗಂಟೆಗೇ ಗಣಪತಿ ಪೂಜೆ ಶುರುವಾಗಿದೆ. ಅಂದರೆ 12 ಗಂಟೆ ಒಳಗೆ ಯಕ್ಷಗಾನ ಎಲ್ಲ ಮುಗಿದು ಬಿಡ್ತದೆ. ಹಾಗೆ ನಾವು ಬೇಗ ಮನೆಗೆ ಕೂಡ ಹೋಗಬೇಕು, ಯಾಕಂದರೆ ನಾಳೆ ಕೂಡ ನಮಗೆ ಜರ್ನಿ ಮಾಡೋಕ್ಕಿದೆ. ಸೊ ಹಾಗಾಗಿ ಇವತ್ತು ನೈಟ್ ಲೇಟ್ ಆದರೆ ಮತ್ತು ನಾಳೆ ಎದ್ದೇಳೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಹಾಗೆ ನೋಡಬೇಕು ಎಷ್ಟೊತ್ತಾಗ್ತದೆ ಅಂತ. ನನ್ನ ತಮ್ಮನ ಹೆಂಡ್ತಿ ಯಾವತ್ತೂ ಅವಳು ಯಕ್ಷಗಾನ ಎಲ್ಲ ನೋಡೇ ಇಲ್ಲ, ಹಾಗಾಗಿ ಅವಳಿಗೆ ಯಕ್ಷಗಾನ ಎಲ್ಲ ನೋಡಲಿ ಅನ್ನೋದಕ್ಕೋಸ್ಕರ ನಾವು ಅವಳು ಕರ್ಕೊಂಡು ಬಂದ್ವಿ. ಹಾಗೆ ತುಂಬ ಟೈಮ್ ಆಯಿತು ನಾನು ಕೂಡ ಯಕ್ಷಗಾನಕ್ಕೆಲ್ಲ ಹೋಗ್ದೇನೆ. ಹಾಗೆ ನನಗೂ ಸ್ವಲ್ಪ ಧರ್ಮಸ್ಥಳ ಮೇಳದ ಯಕ್ಷಗಾನ ನೋಡಲಿಲ್ಲ, ಹೇಗುಂಟು ನೋಡುವ ಅಂತ ಹೇಳಿ ನಾವು ಕೂಡ ಬಂದಿದ್ದೀವಿ. ಹಾಗೆ ಇವಾಗ ಫಸ್ಟು ನಾವು ಊಟ ಮಾಡೋಕ್ಕೆ ಬಂದ್ವಿ. ಎಲ್ಲರದ್ದು ಊಟ ಆಯಿತು. ಹಾಗೆ ಇನ್ನು ಯಕ್ಷಗಾನ ಶುರುವಾಗಿದೆ. ಊಟ ಎಲ್ಲ ಮಾಡಿಕೊಂಡು ಯಕ್ಷಗಾನ ನೋಡೋಕ್ಕೆ ಹೋಗ್ಬೋದು. ಪ್ರಜ್ಞೆ ನೋಡಿ. ಹಾಗೆ ಒಳಗೆ ಮನೆ ನೋಡುವ ಅಂತ ಬಂದ್ವಿ. ತಮ್ಮ ನೋಡಿಲ್ಲ ಮನೆಯೆಲ್ಲ, ನಾನು ಮನೆ ಮಕ್ಕಳಿಗೆ ಬಂದಿದ್ದೆ ಇವತ್ತು. ಸೊ ಹಾಗಾಗಿ ನಾನು ಮನೆಯೆಲ್ಲ ನೋಡಿದ್ದೀನಿ. ಹಾಗೆ ಅವ್ರು ನೋಡಲಿಲ್ಲಲ್ಲ, ಹಾಗೆ ಒಂದು ರೌಂಡ್ ಮನೆಯೆಲ್ಲ ನೋಡ್ಕೊಳ್ತೀನಿ ಅಂತ ತಮ್ಮನ ಹೆಂಡ್ತಿ ಬಂದರು. ಹಾಗೆ ಮನೆಯೆಲ್ಲ ನೋಡ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಯಕ್ಷಗಾನದ್ದು ಹಾಗೆ ನಾವು ಬಂದಿರೋದು ಸ್ವಲ್ಪ ವಿಡಿಯೋನ ಹಾಕ್ತೀನಿ. ನೆಕ್ಸ್ಟ್ ಏನು ವಿಡಿಯೋ ಹಾಕ್ತೀನಿ ಅದರಲ್ಲಿ ನಾವು ರಿಸೆಪ್ಷನಿಗೆ ಹೋಗಿದ್ದು, ನಾವು ಹೇಗೆ ರೆಡಿಯಾಗಿದ್ವಿ ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಮಾಡಿ ಏನಾದ್ರೂ. ಒಂದು ದಿಕ್ಕಿನ ಒಡೆಯ ಅಭಿನಯವನ್ನು ನೋಡಿ
ಹಾಗೆ ಇವಾಗ ಟೈಮ್ ಬಂದುಬಿಟ್ಟು ಒಂದು 10:45 ಆಯಿತು. ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಹಾಗೆ ಲೇಟ್ ಆಯಿತು, ನಾಳೆನೂ ಹೋಗಬೇಕಲ್ಲ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.